Audio Jungle. ಸ್ಟಾರ್ಟ್ ಆಯ್ತು ಅಂತಂದ್ರೆ ನಮ್ಮ ಸದಮಂತ ಮೇಡಮ್ ಅವರು ಸ್ವಲ್ಪ ಬೇರೆ ಕಾರ್ಯಕ್ರಮ ಇತ್ತು, ತಡವಾಗಿ ಬಂದ್ರು. ಸೊ ಅದಕ್ಕಾಗಿ ಕಾರ್ಯಕ್ರಮ ಲೇಟ್ ಆಯ್ತು. ಇವತ್ತು ನಮ್ಮ ಶಾಲೆ ಇಲ್ಲಿ ನಾನು ಊಟ ತಿಂತಾ ಇದ್ದೀನಿ ಅಥವಾ ಇಲ್ಲಿ ನಾನು ಶಾಲೆ ನಡೆಸ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಮೂಲತಃ ಕಾರಣಕರ್ತರು ನಮ್ಮ ಆದಿಲ್ ಸರ್ ಅವರು. ನಮ್ಮ ಫ್ಯಾಮಿಲಿ ಮತ್ತೆ ನಾವು ಎಲ್ಲರೂ ಚಿರಋಣಿ ಆಗಿರ್ತೀವಿ ಸರ್ ನಿಮ್ಗೆ. ನಮ್ಮ ತಾಲೂಕಿನ ಕ್ಯಾಂಪ್ ಸೆಕ್ರೆಟರಿ ಆಗಿರ್ತಕ್ಕಂಥ ಆದಿಲ್ ಸರ್ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಿತ್ತು, ಅಲ್ಲೂ ಸಹ ಹೋಗಿ ಅಟೆಂಡ್ ಮಾಡಿಕೊಂಡು ಕೊನೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅದಕ್ಕೆ ಕಾರ್ಯಕ್ರಮಕ್ಕೆ ಮತ್ತು ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಆದಿಲ್ ಸರ್ ಅವರು. ಅದೇ ರೀತಿಯಾಗಿ ಸರ್ಕಾರಿ ಟೀಚರ್ ಆಗಿರ್ತಕ್ಕಂತಹ ಮೇಡಮ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ, ಅವ್ರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಮೆಮೋರಿಯಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಏನ್ ಹೋದ ವರ್ಷ ಸ್ಟಾರ್ಟ್ ಆಗಿದೆ, ಈ ವರ್ಷ ಅದ್ಧೂರಿಯಾಗಿ ಅದ್ಭುತವಾದ ಈ ಒಂದು ಕಾರ್ಯಕ್ರಮ ಕೊಡ್ತಾ ಇರೋದು ನೋಡಿದ್ರೆ ಈ ಶಾಲೆಗೆ ಫ್ಯೂಚರ್ ಇದೆ ಅಂತ ಕಾಣಿಸ್ತಾ ಇದೆ. ಈಗ ನಾನು ಮಾತಾಡೋದು ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದೀರಾ? ಇಬ್ರು ಮಾತ್ರ ಕೇಳಿಸ್ಕೊಳ್ತಾ ಇದಾರೆ. ನಿಮ್ಗೆ ಸಪರೇಟ್ ಬಂದು ಇಲ್ಲಿ ಬಂದ್ರೆ ನಿಮ್ಗೆ ಹೇಳ್ಬಿಡ್ತೀನಿ, ಬೇರೆಯವ್ರು ಎಲ್ಲರೂ ಇಲ್ಲೇ ಕೂತ್ಕೊಳ್ಳಿ, ಸುಮ್ನೆ ಇಬ್ರಿಗೆ ಮಾತ್ರ ಇಲ್ಲಿ ಹೇಳ್ಬಿಡೋಣ. ಖಾಮೋಶಿ ಕಾ ಖಯಾಲ್ ರಖೋ, ಖಾಮೋಶ್, ಏಕ್ ಸೆಕೆಂಡ್ ಖಾಮೋಶ್ ಹೋ ಜಾओ. ಏನ್ ಮಾಡ್ತಾ ಇದ್ದಾರೆ, ಉರ್ದುಗೂ ಅರ್ಥ ಆಗುವವರು ಕನ್ನಡಗೆ ಗಮನ ಕೊಡ್ತಾ ಇಲ್ಲ. ಅವಾಗ ನಾನು ಸುಮ್ನೆ ಅರ್ಧ ಗಂಟೆ ಮಾತಾಡಿದ್ರೆ ಕೂಡ ಏನ್ ಪ್ರಯೋಜನ ಇಲ್ಲ, ಇದು ನಿಮ್ ಕಿವಿಗೆ ಹೋಗ್ತಾ ಇಲ್ಲ. ಹಾಗಾಗಿ ನಾನು ಎರಡು ಭಾಷೆಯನ್ನು ಕೂಡ ಮಾತಾಡಕ್ ಇಷ್ಟಪಡ್ತೀನಿ. मेहरबानी करो, तुम्हारे बच्चों का प्रोग्राम देखने आई. प्रोग्राम बड़ा अच्छा चल रहा है, बच्चे छोटे छोटे बच्चे आ रही, परफॉर्मेंस कर रही. ये देखने के बाद मालूम हो रहा है कि स्कूल के टीचर्स से बच्चों के पीछे बहुत मेहनत कर को हैं. मेरी एक बात है, स्कूल चलाना उतना आसान नहीं, लेकिन स्कूल चलाना पड़ता है. एक बार हमें स्कूल की फील्ड में उतर गए तो हमें पीछे नहीं हटना. ये एक शर्त से ले लो, स्कूल्स वाले खासकर प्राइवेट स्कूल वाले स्कूल चलाती, लेकिन स्कूल चलाने के वास्ते हमारे जो पेरेंट्स बैठी, ये पेरेंट्स का हमना एक फुल सपोर्ट होना. मेरी भी एक स्कूल है, मुलबागल टाउन में है, नोबल बोल को, शायद तुम्हारे में से चंद लोगों को मालूम है. तकरीबन 25 साल से चला रहा हूं स्कूल में भी. स्कूल चलाना आसान तो नहीं, लेकिन अच्छा लगता है. हम ना जान को ये खुशी होती है कि हमें बच्चों को इल्म देती, छोटे बच्चों को. जैसे तुम्हें आप जमी एलकेजी में तुम्हारे बच्चे जमने के बाद आज आपको यहाँ परफॉर्मेंस करती, तुम्हें देखती, चंद राइम्स, चंद डांस, चंद ड्रामा, इस तरह से जो भी स्टेज पर प्रोग्राम करती, देखने के बाद हमारे पेरेंट्स को आज खुशी होती है. तुम्हें पूरा आज बहुत खुश होती है कि तुम्हारे बच्चे स्टेज को आपको एक प्रोग्राम करे. लेकिन मुझे नहीं मालूम हमारी मैनेजमेंट ये प्रोग्राम ऑर्गेनाइज करने में तुम्हारे से कितने वक्त कांटेक्ट कर को है. शायद मैं समझता हूँ पेरेंट्स अच्छा कोऑपरेट करे रहेगा. ಎಲ್ಲರೂ ಕೋಆಪರೇಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಕೆಲವು ಟೈಮಲ್ಲಿ ಏನಾಗತ್ತೆ, ನಾವು ಶಾಲೆಯವರು ಏನೇ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಕ್ ಹೋದ್ರೆ ನಮ್ಗೆ ಪೋಷಕರ ಕೈಯಿಂದ ಸಹಾಯ ಸಿಗಲ್ಲ, ಸಹಕಾರ ಸಿಗಲ್ಲ. ಏನ್ ಹೇಳ್ತಾರೆ, ಸರ್ ಬೇಡ ಸರ್, ಈ ತರ ಒಂದು ಡ್ಯಾನ್ಸ್ ಇಟ್ಕೊಂಡಿದೀವಿ ಅಂದ್ರೆ ಒಂದು ಸ್ಕೂಲ್ ಡೇ ಇಟ್ಕೊಂಡಿದೀವಿ, ನಿಮ್ ಮಕ್ಕಳಿಗೂ ಸೇರಿಸಿ ಅಂದ್ರೆ ಬೇಡ ಸರ್. ಆಮೇಲೆ ನಾವು ರಿಕ್ವೆಸ್ಟ್ ಮಾಡ್ತಾನೆ ಇರಬೇಕು. ನಿಮ್ಗೆ ಇವತ್ತು ಗೊತ್ತಾಗಿರುತ್ತೆ, ನಿಮ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ಇವ್ರು ಕರೆದಿದ್ದು, ಈ ಒಂದು ಪ್ರೋಗ್ರಾಮ್ ಅಲ್ಲಿ ನಮ್ಮ ಮಕ್ಕಳನ್ನು ಸೇರಿಸ್ಕೊಳ್ಳಕ್ಕೆ ಇವ್ರು ಕರೆದಿದ್ದು ಅಂತ ಇವತ್ತು ಗೊತ್ತಾಗತ್ತೆ. ನಾನು ಎಷ್ಟೋ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ, ಕಾರ್ಯಕ್ರಮ ಪ್ರೋಗ್ರಾಮ್ ಸ್ಟಾರ್ಟ್ ಆದ್ಮೇಲೆ ನಮ್ಗೆ ಗೊತ್ತಾಗತ್ತೆ ಎಷ್ಟು ಅದ್ಭುತವಾಗಿ ನಡೀತಾ ಇದೆ. ಕೆಲವು ಪೇರೆಂಟ್ಸ್ ಈಗ ಸೇರಿಸಿರಲ್ಲ, तुम्हारे में से बहुत सारे पेरेंट्स अब बच्चों को नहीं जमाए रहते, लेकिन आप फील करते रहती तुम्हें हमें जमा डालना था बच्चे को, अच्छा है प्रोग्राम. इसके वास्ते ये चीज तुम्हारे दिलो दिमाग में पहले से रहना कि एक स्कूल का प्रोग्राम हो रहा है तो उसे क्या करो, भरपूर साथ दो. आज के माहौल में एजुकेशन बहुत जरूरी है.
हमें कर्नाटक के रहने वाले, मानती है बात? कितने जने कर्नाटक में ही हैं? ವೆರಿ ಗುಡ್. ನೀವೆಲ್ಲರೂ ಕರ್ನಾಟಕದಲ್ಲಿ ಇರೋರು. 90% ಕರ್ನಾಟಕದಲ್ಲಿ ಇರೋರು. ಕನ್ನಡಕ್ಕೆ ನಿಮ್ಮಲ್ಲಿ ಎಷ್ಟು ಜನ ಪ್ರೀತಿಸ್ತಾರೆ? ಕನ್ನಡ ಜುಬಾನ್. ವೆರಿ ಗುಡ್. ಇನ್ನ ಕೆಲವರು ಕೈ ಎತ್ತಿಲ್ಲ, ಅವ್ರಿಗೇನ್ ಗೊತ್ತಿಲ್ಲ, ತೆಲುಗು ಬೇಕೇನೋ, ಇರ್ಲಿ. ಕನ್ನಡವನ್ನು ಪ್ರೀತಿಸೋಣ, ಯಾಕಂದ್ರೆ ಕನ್ನಡ ನಮ್ಮ ಮಾತೃಭಾಷೆ. ನೋಡಿ, ನಮ್ಗೆ ಉರ್ದು ಬರುತ್ತೆ, ಬರ್ತಾ ಇರೋ ಭಾಷೆಯನ್ನು ಕಲಿಯೋದು ಏನ್ ಅದೊಂದು ಅರ್ಥ ಅಲ್ಲ. ಯಾವ ಭಾಷೆ ಬರ್ತಾ ಇಲ್ಲ ಅಂದ್ರೆ ಕನ್ನಡ, ಇಂಗ್ಲಿಷ್ ಅಂತ ಏನ್ ನಾವೀಗ ಈ ಒಂದು ನಮ್ಮ ಓದೋದ್ರಲ್ಲಿ ಇರುತ್ತೆ, ಅದನ್ನು ಕಲಿಯೋದೇ ಒಂದು ಕಲೆ. ಸೊ ಹಾಗಾಗಿ ಕನ್ನಡವನ್ನು ಜಾಸ್ತಿ ಪ್ರೀತಿಸಿ, ಕನ್ನಡದಲ್ಲೇ ಮಾತಾಡಕ್ಕೆ ಟ್ರೈ ಮಾಡಿ, ಕನ್ನಡದನ್ನು ಅರ್ಥ ಮಾಡ್ಕೊಳ್ಳಿ. ಇದು ನಮ್ಗೆ ಬೇಕಾಗಿರೋ ಭಾಷೆ, ಯಾಕಂದ್ರೆ ಇದು ನಮ್ಮ ಕನ್ನಡ ಮಾತೃಭಾಷೆ. करेक्टा? सो इस तरह से आज हमारे माहौल में हमें देखने को आ रही कि हमना कन्नड़ा नहीं आता, हमना कन्नड़ा नहीं आता. कन्नड़ा अगर कोई हमना बात करता तो हमें भाग जाती. कोई ಆಫೀಸರ್ आता है ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ, ಅದು ಉರ್ದು ಅಲ್ಲಿ ಹೆಂಗಿರುತ್ತೆ ಅಂದ್ರೆ, ಯಾವುದೇ ಒಂದು ಕಾಲಲ್ಲಿ ಒಂದು ಸೆನ್ಸಸ್ ನಡೆದಿದೆ. ಏನ್ ನಡೆದಿದೆ? ಸೆನ್ಸಸ್ ನಡೆದಿದೆ. ಸೆನ್ಸಸ್ ಅಲ್ಲಿ ಯಾರೋ ನಮ್ಮ ಆಫೀಸರು ಮನೆಗೆ ಬಂದಿದ್ದಾರೆ, ಅವರು ಬಂದು ಎಲ್ಲ ಫ್ಯಾಮಿಲಿ ಡೀಟೇಲ್ಸ್ ಕೇಳಿರ್ತಾರೆ. ಆ ಡೀಟೇಲ್ಸ್ ಅಲ್ಲಿ ಏನಾಗಿರತ್ತೆ, ಅವ್ರು ಬರ್ಕೊಂಡು ಹೋಗಿರೋರು, ಏನಮ್ಮ ಹೆಸರು? ಶಾತಾಜ್. ಸ್ವಲ್ಪ ಗಮನಿಸ್ಕೊಳ್ಳಿ, ಶಾತಾಜ್. ಇನ್ನೊಂದು ಹೆಸರು ಮಮತಾಜ್. ಇನ್ನೊಂದು ಹೆಸರು ಇದೇ ತರ ಹೇಳ್ಕೊಂಡು ಲಾಸ್ಟ್ ಅಲ್ಲಿ ವಕ್ತಾಜ್ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ವಕ್ತಾಜ್. ಅಂದ್ರೆ ಶಾತಾಜು, ಮಮತಾಜು, ವಕ್ತಾಜು ಒಂದು ಹೆಸರು ಅಂತ ಹೇಳ್ಬಿಟ್ಟು ಸೆನ್ಸಸ್ ಅಲ್ಲಿ ಅವ್ರು ಬರ್ಕೊಂಡು ಹೋಗಿದ್ದಾರೆ. ಈಗ ನಮ್ಗೆ ಕನ್ನಡ ಇರೋರಿಗೆ ಅವ್ರಿಗೆ ಅರ್ಥ ಆಗಿಲ್ಲ. ವಕ್ತಾಜ್ ಅಂದ್ರೆ ಅಷ್ಟೇ ಅಂತ. ಫಸ್ಟ್ ಅವ್ರು ಹೇಳಿರೋ ಹೆಸರು ಮಮತಾಜು, ಅದು ಒಂದು ಹೆಸರು. ಇನ್ನೊಂದು ಹೆಸರು ಶಾತಾಜು, ಅದು ಒಂದು ಹೆಸರು. ಬಟ್ ನಮ್ಮ ಉರ್ದು ಭಾಷೆಯಲ್ಲಿ ಅವ್ರು ಏನ್ ಹೇಳಿದ್ದಾರೆ? ವಕ್ತಾಜ್ ಅಂತ ಹೇಳಿದ್ದಾರೆ. ವಕ್ತಾಜ್ ಅಂದ್ರೆ ಏನು? ಅಷ್ಟೇ ಅಂತ. ಆ ಸೆನ್ಸಸ್ ಮಾಡಿರೋರು ಏನ್ ಮಾಡಿದ್ದಾರೆ? ಆ ವಕ್ತಾಜ್ಗೆ ಒಂದು ಹೆಸರು ತರ ಬರ್ಕೊಂಡು ಹೋಗಿದ್ದಾರೆ. ನೆಕ್ಸ್ಟ್ ರಿಪೀಟ್ ಬರ್ತಾರೆ, ಅಂದ್ರೆ ಇನ್ನೊಂದ್ಸಲಿ ಅದನ್ನು ವೆರಿಫೈ ಮಾಡಕ್ ಬಂದಾಗ ಅಲ್ಲಿ ಮತ್ತೆ ಅವರು ಬಂದಿರೋರು ಆ ಮನೆ ಹತ್ರ ಬಂದು ಎಲ್ಲಾ ಹೆಸರು ಕೂಗಿ ಲಾಸ್ಟ್ ಅಲ್ಲಿ ಈ ವಕ್ತಾಜ್ ಯಾರಮ್ಮ ಅಂತ ಕೇಳಿದ್ದಾರೆ. ಇನ್ನು कौन मायनो वक्ताज है करके. तो वो घर वाले सोचे वक्ताज कौन में लेना है, तुम्हें लिखा कहीं ನಮ್ಮ ಸೆನ್ಸಸ್ में वक्ताज. ಅಂದ್ರೆ ಅರ್ಥ ಏನಪ್ಪಾ ಇಲ್ಲಿ ಅಂದ್ರೆ, ನಮ್ಮಲ್ಲಿ ಭಾಷೆ ವ್ಯತ್ಯಾಸ. ನಮ್ಗೆ ಯಾರೇ ಬರ್ಲಿ ಸೆನ್ಸಸ್ ಮಾಡಕ್ ಬರೋರು ಏನು ಮುಸ್ಲಿಮ್ಸೇ ಬರ್ಬೇಕಂತೇನಿಲ್ಲ, ಉರ್ದು ಭಾಷೆ ಮಾತಾಡೋರೇ ಬರ್ಬೇಕಂತೇನಿಲ್ಲ. ಯಾರೇ ಬರ್ಲಿ ನಮ್ಮ ಹತ್ರ ಒಂದು ಭಾಷೆ ಇರಬೇಕು. ಸೊ ಅದಕ್ಕಾಗಿ ಕನ್ನಡದಲ್ಲಿ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಮತ್ತೆ ಕನ್ನಡನ್ನು ಮಾತಾಡಕ್ಕೆ ಕಲಿಯೋಣ. सीखेंगे पूरे? वेरी गुड, इंशाल्लाह. तो तुम्हारे बच्चों को आज हमारे इस मेमोरियल स्कूल में तुम्हें जो जमा को ही बड़ी खुशी की बात है, ये स्कूल के अंदर ये स्कूल की जो मैनेजमेंट है बड़े इल्म वाले हैं, एजुकेटेड पर्सन है. इससे पहले उन्होंने कोई दूसरी स्कूल में अच्छी मेहनत कर को आई, अच्छी एजुकेशन रख ले को आई. इसका मतलब उनको बहुत तजुर्बा है स्कूल चलाने में. तो ऐसी स्कूल में तुम्हें डाली, बड़ी अच्छी सोच है, बड़ा अच्छा काम करी. लेकिन अगले साल के वास्ते एक काम करो, ಇನ್ನಿವೆಲ್ಲರೂ ಸೇರಿ ಒಂದ್ ಕೆಲಸ ಮಾಡಿ ಸಾಕು. ಇವ್ರ ಶಾಲೆಗೆ ಇನ್ ಸ್ವಲ್ಪ ಅಡ್ಮಿಷನ್ ನಾವು ರೈಸ್ ಮಾಡೋಣ ಅಂತ ಹೇಳಿ ಒಬ್ಬೊಬ್ರು ಒಂದೊಂದು ಮಗುಗೆ ಸೇರಿಸಿ ಸಾಕು. ಏಕ್ ಜನ 5 ಜನ ಜಮಾ ಹೋಗೋ, 5 ಜನ 5 ಜನಕ್ಕೆ ಸೇರಿಸ್ಬಿಟ್ರೆ ಇಲ್ಲಿ ಜಾಗ ಸಾಕಾಗಲ್ಲ, ಒಬ್ಬೊಬ್ರೆ ಸಾಕು. ಈಗ ನೀವು ಎಷ್ಟು ಜನ ಇದ್ದೀರಾ? ಒಂದ್ 100 ಜನ ಇರ್ತೀರಾ. 100 ಜನ ಒಂದೊಂದು ಮಗುಗೆ ನೆಕ್ಸ್ಟ್ ಇಯರ್ ನಾವು ಸೇರಿಸೋಣ ಅಂತ ಸೇರಿಸಿದ್ರೆ ಈಗಿರೋ 100 ನೆಕ್ಸ್ಟ್ ವರ್ಷ ಆಗತ್ತೆ 200. ಕರೆಕ್ಟಾ? ಸಾಕು. ಈ ರೀತಿ ನಾವು ನಮ್ಮ ಈ ಒಂದು ಮೆಮೋರಿಯಲ್ ಶಾಲೆಗೆ ಸಪೋರ್ಟ್ ಮಾಡೋಣ, ನಮ್ಮ ಫಯಾಜ್ ಸರ್ಗೆ ಸಪೋರ್ಟ್ ಮಾಡೋಣ. ಬಹಳ ಆಸಕ್ತಿ, ಬಹಳ ಒಂದು ಕಾನ್ಸಂಟ್ರೇಷನ್, ಅಂದ್ರೆ ಒಂಥರ ಕ್ಯೂರಿಯಾಸಿಟಿಯಲ್ಲಿ ಇವರು ಸ್ಕೂಲ್ ಓಪನ್ ಮಾಡಿದ್ದಾರೆ. ನಾನು ಈ ಊರಲ್ಲಿ ಇರೋನು, ಇಲ್ಲಿ ನಾನು ಕೆಲಸ ಮಾಡಿರೋನು, ಇಲ್ಲಿರೋ ನಾವು ನಮ್ಮ ಜನರಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡೋಣ ಅಂತ ಒಂದು ಆಸೆ ಇಟ್ಕೊಂಡು ಅವ್ರು ಸ್ಕೂಲ್ ಓಪನ್ ಮಾಡಿದ್ದಾರೆ. ಈ ರೀತಿ ಅವರು ಇನ್ನು ಸುಮಾರು ಪ್ರೋಗ್ರಾಮ್ ಮಾಡ್ತಾರೆ. ಮೊನ್ನೆ ನಾನು ಬಂದಿದ್ದೆ, ಸೈನ್ಸ್ ಎಕ್ಸಿಬಿಷನ್ ಮತ್ತೆ ಸೇಲ್ಸ್ ಡೇ ಇಟ್ಕೊಂಡಿದ್ರು, ಅದು ಕೂಡ ಬಹಳ ಚೆನ್ನಾಗಿತ್ತು. ಈಗ ಸ್ಕೂಲ್ ಡೇ ಮಾಡ್ತಾ ಇದ್ದಾರೆ. ಈ ರೀತಿ ಏನೇ ಕಾರ್ಯಕ್ರಮ ಅವ್ರು ಮಾಡ್ಲಿ, ಅವ್ರಿಗೆ ಸಹಕಾರ ಕೊಡಿ, ಸಪೋರ್ಟ್ ಮಾಡಿ. ನೀವಿದ್ರೇನೆ ಶಾಲೆ, ನಿಮ್ ಮಕ್ಕಳು ಬಂದ್ರೇನೆ ಪ್ರೋಗ್ರಾಮ್. ಇದು ಅರ್ಥ ಮಾಡ್ಕೊಳ್ಳಿ. ನಾವಿಲ್ಲ ಅಂದ್ರೆ ಸ್ಕೂಲ್ ಇಲ್ಲ, ನಮ್ಮ ಮಕ್ಕಳಿಲ್ಲ ಅಂದ್ರೆ ಅಲ್ಲಿ ಪ್ರೋಗ್ರಾಮ್ ನಡೆಯಲ್ಲ. ಸೊ ಹಾಗಾಗಿ ಈಗ ನೀವು ಎಲ್ರು ನಮ್ಮ ಈ ಮೆಮೋರಿಯಲ್ ಶಾಲೆಗೆ ಒಂದು ಫ್ಯಾಮಿಲಿ ಆಗಿದ್ದೀರಾ. ಒಂದು ಫ್ಯಾಮಿಲಿಯಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಎಲ್ರು ಸೇರಿ ಒಗ್ಗಟ್ಟಾಗಿ ನಾವು ಹೋಗ್ತೀವಲ್ಲ, ಅದೇ ತರ ಈ ಶಾಲೆಯಲ್ಲಿ ನಾವು ಎಲ್ರು ಸೇರಿ ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳ್ತಾ
ಎರಡು ಮಾತನ್ನು ಮಾತಾಡಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಈ ಶಾಲೆಯ ಆಡಳಿತ ಮಂಡಳಿಯವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ವೇದಿಕೆ ಮೇಲೆ ಕೂತಿರೋ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.